ಇನ್ವೆಸ್ಟಿಗೇಷನ್ ಅಂತ ಯಾಕೆ ಸುಮ್ಮನೆ ವಿರುದ್ಧ ಯಾಕೆ ಆಕ್ರೋಶ ಸತ್ತೋಗ್ತೀನಿ ನನಗೆ ಬಾಟ್ಲಿ ನನ್ನ ಬಾಟ್ಲು ನಾನು ಇಲ್ಲ ವಿಷ ಕೊಟ್ಟು ಸತ್ತೋಗ್ತೀನಿ ಡೆತ್ ನೋಟ್ ತಗೊಂಡು ಬಂದಿದ್ದೀನಿ ನನ್ನ ಡೆತ್ ನೋಟ್ ಕೊಡಪ್ಪ ಸತ್ತೋಗ್ಬೇಕು ನಾನು ಇಲ್ಲ ಇವಾಗ ಈ ರೈತರ ಹತ್ರ ತಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಬೇಕಣ್ಣ ರೈತರು ಈ ದಿನ 50 ಜನ ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ದಾರೆ 2-3 ತಿಂಗಳಿಂದ ನಮ್ಮ ಊಟ ಸರಿಯಾಗಿ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನೋಡಲ್ಲ ಯಾವ ಕತ್ತಿಗೆ ಬಂದಿದ್ದೀವಿ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ಕಲ್ಲ ನಮ್ದು 2 ಕೋಟಿ ಯಾಕಲ್ಲ ಮುಗಿಸೋದು ಕಳ್ಳಗಾರರು ಸಪೋರ್ಟ್ ಮಾಡೋದವ್ರು ಕಳ್ಳಗ ಸಪೋರ್ಟ್ ಮಾಡೋದು ನಾನು ಕಾಂಗ್ರೆಸ್ ಕಾರ್ಯಕರ್ತ ನನ್ನ ಲೈಫೆಲ್ಲ ಕೊಡ್ತಿದ್ದೀನಿ ಇದೆಲ್ಲ ಮಾಡೋದು ಇವ್ರು ನನಗೆ ನ್ಯಾಯ ಬರೋರ್ಗು ಇಲ್ಲ ಅಣ್ಣ ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಟೆಕ್ನಾಲಜಿ ಪಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತೂ ಗ್ಯಾರಂಟಿ ನೇರ ಹಾಕೊಂಡು ಸತ್ತೋಗ್ತೀನಿ ಅದಕ್ಕೆ ಕಾರಣ ಜಮೀರ್ ಅಹಮದ್ ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸತ್ತೋಗ್ತೀನಿ ಅಣ್ಣ ನಮ್ಮ ಪ್ರಾಣ ಇಂತಾ ಇದ್ದಾರಣ್ಣ ಮನೆ ಹತ್ರ ನಮ್ಗೆ 2-3 ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿಟ್ಬಿಟ್ಟಿದ್ದಾರೆ ಅಣ್ಣ ಮನೆಯಲ್ಲಿ ಇರೋಕ್ಕೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ 3 ತಿಂಗಳಿಂದ ಏನ್ ಹೇಳ್ತಾರೆ ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯ ಅಂತಾರೆ ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ ನಾನೇನೋ ಪೊಲೀಸ್ ಅವ್ರು ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಸಹಾಯ ಮಾಡ್ಕೊತಾ ಇದ್ವಣ್ಣ ಅಷ್ಟೊತ್ತಿಗೆ ಇವ್ರು ಏನಕ್ಕೆಲ್ಲ ಬರ್ಬೇಕಾಗಿತ್ತು ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಣ್ಣ ಬಂದಿರೋದು ಏನಣ್ಣ ಮಾಡೋದು ನೋಡೋಣ ರೈತರು ಎಷ್ಟು ಜನ ನೋಡೋಣ ಎಷ್ಟು ಜನಕ್ಕೆ ಸತ್ತೋಗೋದು ಒಂದೇ ಭರವಸೆ ಅಣ್ಣ ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರೋಲ್ಲ ಅಣ್ಣ ನನಗೆ ನ್ಯಾಯ ಬೇಕು ನೋಡೋಣ ಎಷ್ಟು ಜನಕ್ಕೆ ನನಗೋಸ್ಕರ 20 ಜನ ಬಚ್ಚಿಟ್ಕೊಂಡಿದ್ದಾರೆ ಅಣ್ಣ